ಹಾಂ ಈ ಕಡೆ ಕೈ ಮಾಡ್ರಿ. ಈಗ ನೋಡು ಆ ಕಡೆ ಯಾಕೆ ನೋಡ್ತಿಲ್ಲ? ಯೂಟ್ಯೂಬ್ನಾಗ ಹಾಕಿ ಬರ್ತೀರಿ? ಹಾಂ, ನಿಮ್ಮ ಮನೆಯ ಫೋನ್ಯಾಗ ನೋಡ್ರಿ. ಎಲ್ಲ ಕಲಾವಿದರು ಅಂತ ಅಲ್ಲಿ ಬ್ಯಾನರ್ ಹಾಕಿನಿ ನೋಡ್ರಿ. ಆ ಚಾನಲ್ ಓಪನ್ ಮಾಡ್ರಿ, ಸಿಗ್ತಾವ ಎಲ್ಲ ಕಲಾವಿದರು. ಅಲ್ಲಿ ಬ್ಯಾನರ್ ಕಟ್ಟಿನಿ ನೋಡಿ, ಅಲ್ಲಿ ಬರ್ತಾನೆ. ಸೋಮನ್ ಕಬ್ಬುದು ಎಲ್ಲ ಬಂದಾವಲ್ರಿ. ಈ ಕುಡಿ ನೀರಿನ ವ್ಯವಸ್ಥೆ ಯಾರು ಮಾಡ್ಯಾರ್ರಿ? ಗೌಡ್ರು ಮಾಡ್ಯಾರ. ಇವತ್ತು ಪ್ರಸಾದ ಯಾರ್ದು ಇತ್ತು? ಗೊತ್ತಿಲ್ಲ. ಹಾಯ್ ಹಾಯ್ ಹಾಂ ಬಂದಿದ್ನಲ್ಲಪ್ಪ. ಅವೆಲ್ಲ ನೋಡಿ ಫೋನ್ಯಾಗ ವಿಡಿಯೋ. ಹಾಂ, ಇವು ಬರ್ತಾವೆ ನೋಡು. ಯಪ್ಪ ಆರಾಮದೀನಿ ಅಪ್ಪ. ನಿಮ್ಮೂರು ಬಂದಾವಲ್ಲ? ಬಂದ ನೋಡಿ, ಊಟ ಮಾಡಿದ್ದೀನಿ ರೀ ಅಪ್ಪ. ಆರಾಮದೀನಿ ರೀ ಅಪ್ಪ. ಇವತ್ತು ಪ್ರಸಾದ ಯಾರ್ದೈತ್ರಿ? ದೈವದ್ದು ಐತ್ರಿ? ದೈವದ್ದು ಹೌದ್ರಿ. ಯಾವ್ರಪ್ಪಿ? ಸೋಮನಕೊಪ್ಪದಿಂದ ಬಂದು. ನೀವೆಲ್ಲಿ ಯಾರವ? ಇವೆಲ್ಲ ಸೋಮನಕೊಪ್ಪ ನಾನು. ಹೌದಾ? ಯಾರು? ಲೋಕಲ್ ಅನ್ನ. ಇವು ಬರ್ತೀವಿ ಈಗ ನೋಡಿಗ.
ಬಂದಿ ನೀವೆಲ್ಲರೂ ಬರತ್ತೀರಿ ಇನ್ನೊಮ್ಮೆ ಹಾಂ 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 ಆಯ್ತಾ ಯಾರು ನಿಮ್ಮ ಅಣ್ಣ ಸರಿ ತಡಿ ಅವನ್ ಯಪ್ಪ ಆರಾಮದ್ರಿ ಯಾವ ಕಂಡೇ ಇಲ್ಲಲ್ಲ ಈಗ ಬಂದೇನಿ ನೋಡ ಆ ಕಡೆ ಬಂದೇ ಇಲ್ಲಲ್ಲ ನಿಮ್ಮ ಅಣ್ಣ ಹಾಂ ಇವ ನಿಮ್ಮ ಅಣ್ಣ ಹೇಳ್ರಿ ಹಾಂ ಆರಾಮದಿನಿಪ್ಪ ಯಪ್ಪ ಯಪ್ಪ ತೋರಿ ಊಟ ಮಾಡ್ರಿ ಯಪ್ಪ ನಮಸ್ಕಾರ ರೀ ಗೌಡ್ರ ಬಂದೀನಿ ರೀ ಇದಿಷ್ಟು ಮಾಡ್ಕೊಂಡ್ ಬರ್ತೀನಿ ರೀ ಅಡ್ಗೆ ಯಾರ ಕಡೆ ಹೋಗ್ತೀನಿ ಆರಾಮದೀನಿ ರೀ ಅಪ್ಪ ಆರಾಮದಿರಲ್ಲ ನೋಡಿರಿ ನಿಮ್ಗೆ ಎಲ್ಲ ಓಡಿಸೋ ವಿಡಿಯೋಗಳು ಬಂದದ್ದು ನೋಡಿದ್ರೆ ಅಲ್ಲ ಅಷ್ಟು ಕಡೆ ಹೋಗೇ ಬರ್ತೈತೆ ಹಾಂ ಸ್ವಲ್ಪ ಸಾಂಬಾರು ಹಾಂ ಈ ಹೆಣ್ಮಕ್ಳಿಗೆ ಒಂದು ಕೌಂಟ್ರ್ ಮಾಡ್ಯಾರ ನೋಡ್ರಿ ಅಕ್ಕ ಅಲ್ಲಿ ಅಕ್ಕಾರ ಹೆಣ್ಮಕ್ಳದಾಗ ಮಾಡ್ಯಾರ ನೋಡ್ರಿ ಅಲ್ಲಿ ಹೆಣ್ಮಕ್ಳಿಗೆ ಹೋಗ್ಬಿಡ್ರಿ ಬರ್ರಿ ಅಯ್ಯಪ್ಪ 3 ಮಂದಿ ಬರ್ರಿ ಈ ಕಡೆ ಹೊಳಪ್ಪ ಅಪ್ಪ ಈ ಕಡೆ ಹೊಳ ಯವ್ವ ಬಂದೀನಿವ ಬಂದೀವ್ರಿ ಯವ್ವ ನಂದು ಊರು ತಿರುಗುದ ಉದ್ಯೋಗ ಅಲ್ಲ ಯವ್ವ ದಿನ ಒಂದೊಂದು ಊರಾಗಿರವನ ಎಲ್ಲೆಲ್ಲಿ ಪುಗ್ಸೆಟ್ಟಿ ಊಟಿರ್ತೈತೆ ಅಲ್ಲಿ ಇರತ್ತೀನಿ ನಾನು ಅಂಥದ ಹುಡುಕ್ತಿರ್ತೀನಿ ಯವ್ವ ನಾನು ನಮಸ್ಕಾರ ರೀಪ್ಪ ಅಡ್ಗೆಯಾರ ಎಲ್ಲಿಯಾರಪ್ಪ ಅಡ್ಗೆಯಾರ ಎಲ್ಲರೂ ಅಡಿಗೆಯಾರ ಚರ್ಲಕಪ್ಪ ಸೋಮನ ಕಪ್ಪದಾರ ಅದಾರಿ ಹೌದಾ ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ ರೀ ಕಮಿಟಿ ಯಾರು ಹೌದಾ ನಮಸ್ಕಾರ ಸರ್ ನಮಸ್ಕಾರ ಕಳೆದ ಸಾರಿ ಬಾದಾಮಿ ತಾಲೂಕಿನ ಸೋಮನ ಕಪ್ಪದ ಬಗ್ಗೆ ವಿಡಿಯೋ ಮಾಡಿದ್ವಿ ಸ್ವಾಮಿ ಪೂರ್ಣಾನಂದ ಮತ್ತು ಶ್ರದ್ಧಾನಂದರ ಮಠದ್ದು ಅದು ಭಾಳ ದಿವಸ ಆಗಿಲ್ಲ ಬಹುಶಃ 16ನೇ ತಾರೀಕಿಗೆ ಮುಕ್ತಾಯ ಆಯ್ತು ಮತ್ತೆ ಇವತ್ತ ಒಂದು ತಿಂಗಳಲ್ಲಿ ಇಲ್ಲಿ ನಡೀತಾ ಇದೆ ಇದು ಕೂಡ ಕೋಟಿ ಜಪಾಯತ್ನ ಕಾರ್ಯಕ್ರಮ ಅಂತ ಅನ್ಸುತ್ತೆ ಮಾಡ್ತೇವೆ ಸರ್ ಪ್ರತಿ ವರ್ಷ ಮಾಡ್ತೇವೆ ಹ್ಞೂ ಅಧಿಕ ಮಾಸ ಬಂದದ ಇದು ಸ್ಪೆಷಲ್ ಆಗಿ ಅವ್ರು ಮಾಡಿದ್ರು ಸೋನಕೊಪ್ಪದಾಗ ಹ್ಞೂ ನಾವು ಪ್ರತಿ ವರ್ಷ ಜಪಯಜ್ಞ ಕಾರ್ಯಕ್ರಮ ಮಾಡ್ತೀವಿ ಇಲ್ಲಿ ಮಾಡ್ತೀರಿ ನಾವು ಇಲ್ಲಿ ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್ ಕಡಿಮೆ ಅಂದ್ರ 10 ವರ್ಷದಿಂದ ನಾವು ನಮ್ಮಿಂದ ಪೂರ್ವದ ಹಿರಿಯರು ಮಾಡ್ತಾ ಇದ್ರು ಹ್ಞೂ ಈಗ ನಾವು ಭಾಗವಹಿಸಿದ 10 ವರ್ಷ ಆಯ್ತು ಸರ್ ಮಾಡ್ತಾ ಇದ್ದೇವೆ ಅಲ್ಲಿ ಪೂರ್ಣಾನಂದರ ಮಠದಲ್ಲಿ ನಡೀತಿತ್ತು ಇಲ್ಲಿ ನಡೀತಕ್ಕಂಥದ್ದು ಯಾವ ದೇವಸ್ಥಾನ ಇದು
ಇದು ಸದಾನಂದ ಅಪರದ ದೇವಸ್ಥಾನ, ಅದು ಪುರಾಣ ಎರಡು ಒಂದೇ ಸರ್. ಎರಡು ಒಂದೇ. ಇದು ಸಂಪ್ರದಾಯ ಒಂದೇ ಸರ್. ನಾವು ಮಾಡ್ತಾ ಇರೋದು ಅಲ್ಲಲ್ಲ, ಸಂಪ್ರದಾಯ ಒಂದೇ ಆದ್ರ ಭಕ್ತರು ಬೇರೆ ಬೇರೆ ಅದಾರ, ಒಂದೇ ಅದೇ ಭಕ್ತರು. ನಮ್ಮ ಭಕ್ತಿ ಎಲ್ಲ ಅಲ್ಲಿರ್ತಕ್ಕಂಥ ಭಕ್ತರು ಇಲ್ಲಿ ಬಂದಿರ್ತಾರ. ನಮ್ಮ ಹಳ್ಳಿ ಸುತ್ತಮುತ್ತಲ ಇರುವಂತ ಹಳ್ಳಿ ಭಕ್ತರಲ್ಲೇ ಎಲ್ಲ ಬರ್ತಾರೆ ಸರ್. ಇಲ್ಲೇ ನಮ್ಮ ಆಮೇಲೆ ಸೋಮನ ಕೊಪ್ಪದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೂ ಈ ಕಾರ್ಯಕ್ರಮಕ್ಕೂ ಎರಡಕ್ಕೂ ಏನು ವ್ಯತ್ಯಾಸ ಅನ್ಸುತ್ತೆ ನಿಮಗೆ? ಏನಿಲ್ಲ ವ್ಯತ್ಯಾಸ ಸರ್. ಅಲ್ಲಿ ಏನಂದ್ರೆ ಅದು ಅಧಿಕ ಮಾಸದ ಸ್ಪೆಷಲ್ ಆಗಿ ಇಟ್ಕೊಂಡಿದ್ರು ಅವರು. ಆ ತರ ಈ ವರ್ಷ ಮಾಡಿದ್ದು. ಪ್ರತಿ ವರ್ಷ ಅವರು ಮಾಡ್ತಾರೆ ಸರ್, ನಾವು ಮಾಡ್ತಾರೆ. ಅಲ್ಲೇ ಹಂಗೇನಿಲ್ಲ, ಅಲ್ಲಿಂದ ಏನಾದ್ರು ನಾವು ಹೋಗ್ತೀವಿ, ಅವರೆಲ್ಲ ಬಂದ ಒಂದೇ ಸಂಪ್ರದಾಯದಿಂದ. ಹೌದು, ಇಷ್ಟೆಲ್ಲ ಖರ್ಚು ವೆಚ್ಚ ನಿಭಾಯಿಸೋದು ಹೆಂಗ? ಖರ್ಚೆಲ್ಲ ಮಾಡ್ತೀವಿ ಸರ್. ಎಲ್ಲ ಭಕ್ತರು ಅಲ್ಲಲ್ಲ, ಭಕ್ತರ ಕಡೆಯಿಂದ ತರ್ತೀರಿ. ಯಾವ್ಯಾವ ಹಳ್ಳಿಗಳಿಗೆ ಹೋಗ್ತೀರಿ ಸರ್? ಎಲ್ಲ ಸುತ್ತಮುತ್ತ ಹಳ್ಳಿ ಎಲ್ಲ ಸದಾನಂದ ಭಕ್ತಿರ್ತಾರಲ್ಲ ಸರ್, ಒಂದ್ಸಲ ಗೊತ್ತಾಗ್ಬಿಡು ಸರ್, ಎಲ್ಲ ನಮ್ಮ ಮಠಕ್ಕೆ ತಂದು ಕೊಡ್ತಾರೆ ಸರ್. ಆ ತರ ಮಠಕ್ಕೆ ತಂದು ಕೊಡ್ತಾರ, ಬಂದು ಕೊಡ್ತಾರೆ. ನಾವು ಸ್ವಲ್ಪ ಇದ್ದ ಅಡ್ಡಾಡ್ತೀವಿ ಸರ್. ಅಡ್ಡಾಡ್ತೀವಿ. ಇದು ಕುಳಗೇರಿ ಅವರು ಗ್ರಾಮಸ್ಥರು ಹೇಳ್ತಕ್ಕಂಥ ಮಾತು. ಭಕ್ತರ ಕಡೆ ಹೋಗಿ ತರ್ತೀವಿ ಅಂತಾರ, ಭಕ್ತರು ಕೊಡುದ ಯಾಕಂದ್ರೆ ಪ್ರತಿ ವರ್ಷ ಕೊಡ್ಬೇಕಲ್ಲ, ಅದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತ. ಯಾಕಂದ್ರೆ ಪಟ್ಟಿ ಬರಿಸಿ ಹೊಳೆ ನೋಡುದೇನೆ ಇಲ್ಲ ನಮ್ಮ ಕಡೆ ಅಂತೂ. ಇಲ್ಲ ಸರ್, ಆ ತರ ನಮ್ಮ ಕಡೆ ಇಲ್ಲ ಸರ್. ಒಂದ್ ಕಡೆ ನಾವು ಭಕ್ತರೇ ನಾವು ದುಡಿತಾರ. ಬೈ ಚಾನ್ಸ್ ಮಿಸ್ಟೇಕ್ ಆಗಿ ನಾವ್ ಏನಾದ್ರು ಬಿಟ್ಟಿದ್ರೆ ಸರ್, ಅವರಾಗೆ ತಂದು ಕೊಡ್ತಾರೆ. ಯಾಕೆ ನೀವು ಪಟ್ಟಿ ಓದಿಲ್ಲ ಅಂತ. ಆ ತರ ಭಾವನೆ ನಮ್ಮ ಜನಗಳಿಗೆ, ಆ ತರ ಒಂದು ಭಕ್ತಿ ಇದೆ. ಓಕೆ, ಲೋಕ ಕಲ್ಯಾಣಕ್ಕಾಗಿ ವಿಶ್ವ ಶಾಂತಿಗಾಗಿ ನಡೀತಕ್ಕಂಥ ಈ ಕೋಟಿ ಜಪಯಜ್ಞ ಕಾರ್ಯಕ್ರಮ ಕಳೆದ ಬಾದಾಮಿ ತಾಲೂಕಿನ ಸೋಮನ ಕೊಪ್ಪದಲ್ಲಿ ನಡೆದಿತ್ತು. ಅಲ್ಲೊಂದು ಹುಡುಗನ ನೋಡ್ತಿರ್ಬೋದು, ಸ್ವಲ್ಪ ಇಲ್ಲಿ ಜೂಮ್ ಹಾಕಿ ತೋರಿಸ್ತೀನಿ ನೋಡಿ. ಆ ಹುಡುಗ ಯಾರು ಅಂತ ಗೊತ್ತಿಲ್ಲ, ಯಾವ ಊರಿನವರು ಅಂತ ಗೊತ್ತಿಲ್ಲ. ಅಪ್ಪಾಜಿ ಅಂತಂದ್ರೆ ಇವ್ರು ಅದಾರ, ಶ್ರದ್ಧಾನಂದ ಅಪ್ಪ ಅವರು. ಒಂದು ಟೀ ಶರ್ಟ್ ಮೇಲೆ ಹುಡುಗ ಹಾಕಿ ಅಭಿಮಾನ ಮೆರೆದಾನು, ಭಕ್ತಿ ಮೆರೆದಾನು. ಜೂಮ್ ಹಾಕಿ ಇಲ್ಲಿ ಮಾರ್ಕ್ ಮಾಡಿದೀವಿ ನೋಡ್ರಿ, ಅದೇ ಅವನು. ಆಗ ಇವರು ಬಂದ್ರು, ಇವರು ಅಲ್ಲಿ ಇದ್ರು, ಬಂದಿನ್ರಿಪ್ಪ ಮಠದ ಹಿರಿಯರು. ಏನು ಸರ್, ಒಂದು ತಿಂಗಳಲ್ಲಿ ಎರಡೆರಡು ಕಾರ್ಯಕ್ರಮ ಸರ್? ಒಂದು ತಿಂಗಳದ ನಮ್ಮ ಸೋಮನ ಕೊಪ್ಪದ ಕಾರ್ಯಕ್ರಮ ಹ್ಞೂ ಬಹಳಷ್ಟು ದೊಡ್ಡ ಮಟ್ಟದ ಹೆಸರಾಗ್ಯದ. ದೊಡ್ಡ ಮಟ್ಟದ ನೋಡಿದಿರಿ? 56 ವರ್ಷದ ಸಪ್ತಾನಂದಲ್ಲಿ ಹ್ಞೂ ರೀ. 56 ವರ್ಷ ಮುಗಿದು 57ನೇ ವರ್ಷಕ್ಕೆ ಇನ್ನೊಂದು ತಿಂಗಳ ಉಳಿತಷ್ಟೇ. 57ನೇ ಪ್ರಾರಂಭ ಆಗುತ್ತೆ. ಇಲ್ಲಿ 10 ವರ್ಷ ಆಯ್ತು ಸರ್ ಮಾಡಕ್ಕೆ. ಓಕೆ, ಇದು ನಾವು ನಿವೃತ್ತ ಸ್ವಲ್ಪ ಶಿಕ್ಷಕರು ಹ್ಞೂ ರೀ. RM ದಾದಿ ಅಂತೇಳಿ ಇವ್ರ ಗುರುಗಳು ನಾವು HS ಕರಿಗಾರ ಅಂತ ಹೇಳ್ರಿ. ಹ್ಞೂ ಸರ್, ಮಠದ ಭಕ್ತರ್ರಿ. ಮಠದ ಶ್ರೀಮಠದ ಭಕ್ತರು. ಕಟ್ಟಿಗೆ ಅಲ್ಲಿ ಎಲ್ಲ ತಂದಿದ್ರಲ್ಲ, ಸೋಮನ ಕೊಪ್ಪಕ್ಕೆ ಕಟ್ಟಿಗೆಯಲ್ಲಿ ಹೇರ್ಕೊಂಡ್ ಬಂದು ಇಳಿಸಿ ಹೋಗ್ತಿದ್ರು. ಇಲ್ಲೇನು ಕೊಂಡ್ಕೊಂಬಂದಾರೋ ಏನೋ ಹೆಂಗೈತೆ ಗೊತ್ತಿಲ್ಲ. ಇಲ್ಲಿ ಕಟ್ಟಿಗೆ ಹೆಂಗ್ ತಂದ್ರಿ ಯಜಮಾನ್ರ ನೀವು? ಹ್ಞೂ ರೀ, ಟ್ರ್ಯಾಕ್ಟರ್ ಮುಖಾಂತರ ತರ್ತೀರಿ. ನೋಡ್ರಿ, ಇಲ್ಲೇ ಸೋಮನ ಕೊಪ್ಪದಲ್ಲಿ ದೊಡ್ಡ ದೊಡ್ಡ ಬೋಗಾನಿ ಏನಿದ್ದು ಅಂಥ ಬೋಗಾನಿಗಳು ಇಲ್ಲಿಯೂ ಅದಾವು. ನೀರಿನ ವ್ಯವಸ್ಥೆ ಯಾರು ಮಾಡಿದ್ದಾರೆ ಸರ್? ಅವರು ಬರ್ತಾರೆ. ಯಾವ್ರವ್ರು ಸರ್? ಲೋಕಲ್ ಸ್ಥಳೀಯರು. ನೀರಿನ ವ್ಯವಸ್ಥೆ ಎಲ್ಲ ಅವ್ರೆ. ಎಷ್ಟು ದಿನ ಮಾಡ್ತಾರೆ ಸರ್ ಅವರು? ಒಟ್ಟು ನಮ್ಮ ಯಜ್ಞ ಕಾರ್ಯಕ್ರಮ ಮುಗಿಯವರೆಗೂ ಮಾಡ್ತಾರೆ ಸರ್. ಯಜ್ಞ ಕಾರ್ಯಕ್ರಮ ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಅಲ್ಲ. ಆಮೇಲೆ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಭಾಳ. ಇಲ್ಲಿ ಏನು ಮಾಡಕ್ ಇಟ್ಟಿದ್ರಿ ಸರ್? ಅಂದ್ರೆ ಎದಕ್ಕಿರೋದು? ನೋಡಿದ್ರಿ, ಕೇವಲ ಅಲ್ಲಿಗೂ ಇಲ್ಲಿಗೂ 2-3 ಕಿಲೋಮೀಟರ್ ಅಷ್ಟ ಅಂತರ ಇರ್ಬೋದೇನೋ. ಅಲ್ಲೂ ಕೂಡ ನಿರಂತರ 1 ತಿಂಗಳ ಕಾಲ ಕೋಟಿ ಜಪಯಜ್ಞ ಕಾರ್ಯಕ್ರಮ ಮಾಡಿ ಯಶಸ್ಸು ಕಂಡಂಥವ್ರು ಕೇವಲ ಒಂದೇ ತಿಂಗಳಲ್ಲಿ ಮತ್ತು ಇಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಭಕ್ತರ ಸಂಖ್ಯೆನ ನೋಡಿದಿರಿ ನೀವು. ಅಲ್ಲಿ ಸ್ಕ್ರೀನ್ ಮೇಲ್ಗಡೆ ಒಂದು ಜೂಮ್ ಹಾಕ್ತೀನಿ ನೋಡ್ರಿ. ಅಲ್ಲಿ ಎಷ್ಟು ಸಣ್ಣ ಸಣ್ಣ ಮಕ್ಕಳು ಓಡಾಡಿ ನೀಡ್ತಾರ, ಸಣ್ಣ ಸಣ್ಣ ಮಕ್ಕಳು ನೀಡ್ತಾರ, ನೋಡ್ಬೋದು ನೀವು. ಅಲ್ಲಿ ನೀಡ್ತಕ್ಕಂಥ ಹುಡುಗರು ಇಲ್ಲಿ ಓಡಾಡ್ದ ನೀಡುದು, ಬಡಿಸೋದಕ್ಕೆ, ತೊಳೆಯೋದಕ್ಕೆ, ಬಳಿಯೋದಕ್ಕೆ ಹೆಂಗೆ ಮಾಡ್ತೀರಿ ಸರ್? ಟೋಟಲಿ ಭಕ್ತರೇ ಮಾಡ್ತಾರೆ, ಯಾರಿಗೂ ಪೇಮೆಂಟ್ ಕೊಟ್ಟು ಕರ್ಸನ್ ಬರ್ರಿ ಅಂತ ಏನಿಲ್ಲ ಸರ್. ಬಂದು ಸೇವಾ ಮಾಡ್ತಾರೆ ಸರ್. ಪ್ರತಿಯೊಬ್ಬರು ಸೇವಾ, ಇದು ನೀರು ಹಾಕೋದು, ಕಟ್ಟಿಗೆ ಹಾಕೋದು, ಯಾರ್ದು ಪಗಾರ ಇಲ್ಲ. ಇಲ್ಲಿ ಪಗಾರದಂಗ ಬಂದವ ನಾನಾ ಒಬ್ಬನ ಪಗಾರದವ ಅಲ್ಲ, ಪಗಾರದವ ನಾನಾ ಒಬ್ಬನ ಅನ್ನಲ್ಲ.
ಇಲ್ಲ 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 ಹಂಗಂದ್ರೆ ತಪ್ಪಾದಿತ್ತು. ಓಕೆ, ಇದು ಬಾದಾಮಿ ತಾಲೂಕಿನ ಸೋಮನಕೊಪ್ಪದಲ್ಲಿ ನೋಡ್ದಂಗೆ ಇದು ಕೂಡ ಅದ್ರ ಪಕ್ಕದಲ್ಲೇ ಕುಳಗೇರಿ ಕ್ರಾಸ್ನಲ್ಲಿ ನಡೀತಾ ಇದೆ. ಇದು ಅದೇ ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಠ ಅಂತಾರೆ. ಅಲ್ಲಿನ ಭಕ್ತರು ಅವರು ಇಲ್ಲಿನ ಭಕ್ತರು ಎಲ್ಲ ಕಡೆಯಿಂದ ಇರ್ತಕ್ಕಂಥ ಭಕ್ತರು ಒಂದೇ. ಶ್ರೀಕಾಂತ್ ಬಿಲ್ಕೇರಿ, ಎಲ್ಲ ಕಲಾವಿದರು, ಯೂಟ್ಯೂಬ್ ಚಾನಲ್, ಬೇವೂರು, ಬಾಗಲಕೋಟೆ.